ಸಾಗರದಿಂದ ಭಗವತ ಆಸ್ಪತ್ರೆಯ ನೂತನ ಚಿಕಿತ್ಸಾ ಘಟಕವನ್ನು ಹೊಸನಗರದ ಶ್ರೀ ರಾಮಚಂದ್ರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ಜ್ಯೋತಿ ಬೆಳಗೋದ್ರ ಮೂಲಕ ಲೋಕಾರ್ಪಣೆ ಮಾಡಿದರು. ಇನ್ನು ವೈದ್ಯರುಗಳಿಗೆ ಅನುಭವದ ಜೊತೆಯಲ್ಲಿ ಕರುಣೆಯೂ ಇರಬೇಕು ಎಂದು ಶ್ರೀಗಳು ತಮ್ಮ ಆಶೀರ್ವಚನ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಮಚಂದ್ರ ಭಗವತ್, ಡಾಕ್ಟರ್ ನಳಿನಿ ಭಾಗವತ್, ಡಾಕ್ಟರ್ ಕಿಶನ್ ಭಾಗವತ್, ಡಾಕ್ಟರ್ ಸುಮಂತ್, ಸಭಾಧ್ಯಕ್ಷ ಮೈತ್ರಿ ಪಾಟೀಲ್ ಉಪಸ್ಥಿತರಿದ್ದರು. ಕರುಣ ಕೋಡಿ ಬರಿವ ಕಟಾಕ್ಷದ ಪರತತ್ವ ಮರುಪು ಮಾನಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾನುಪಾರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊದಲು ಈ ಆಸ್ಪತ್ರೆಯ ಹಿಂದಿನ ವ್ಯಕ್ತಿಗಳಿಗೆ, ಶಕ್ತಿಗಳಿಗೆ, ಇದನ್ನು ನಡೆಸುವ ತಂಡಕ್ಕೆ, ಇಲ್ಲಿ ಬರಲಿರುವ ಎಲ್ಲ ಚಿಕಿತ್ಸಾರ್ಥಿಗಳಿಗೆ ಶುಭಾಶೀರ್ವಾದಗಳನ್ನು ಮಾಡಬೇರ್ತೇವೆ. ಒಂದು ಆಸ್ಪತ್ರೆ ಅದು ಅಮಂಗಲಗಳ ಮೂಲ, ಮಂಗಲಗಳು ಬರುವ ದಾರಿ, ಅಮಂಗಲಗಳು ದೂರ ಹೋಗುವ ದಾರಿ, ಬಂದ ಕಷ್ಟ ನೀಗುವಂತ ದಾರಿ ಅದು. ಹಾಗೆ ಇದು ಸರ್ವತೋಮುಖವಾಗಿ ಬೆಳಲಿ ಎಂಬುದಾಗಿ ಹಾರೈಸ್ತೇವೆ. ಕೆಲವು ಬಾರಿ ದೂರ ಎಷ್ಟು ಎನ್ನುವುದು ಮುಖ್ಯ ಆಗೋದಿಲ್ಲ. ಈಗ ಕಾಶಿಗೆ ಹೋಗಿ ವಿಶ್ವೇಶ್ವರನ ದರ್ಶನ ಮಾಡಿ ಬರ್ತೇವೆ, ಎಷ್ಟು ದೂರ ಅನ್ನೋದು ಪ್ರಶ್ನೆ ಇಲ್ಲ, ಆರಾಮಾಗಿ ಹೋಗುವಂಥದ್ದು, ನಮ್ಗೆ ಅವಸರ ಏನೂ ಇಲ್ಲ. ಎಷ್ಟು ಸಮಯ ಬೇಕು ಅಷ್ಟು ಸಮಯ ತಗೊಂಡು ಕಾಶಿಗೆ ಹೋಗಿ ಒಂದು ದಿವಸ 2 ದಿವಸ ಇದ್ದು ದೇವ ದರ್ಶನ ಮಾಡಿ ಗಂಗಾ ಸ್ನಾನ ಮಾಡಿ ಬರ್ಬೋದು. ಅಥವಾ ಕಾಶ್ಮೀರಕ್ಕೋ ಅಥವಾ ಇನ್ನೆಲ್ಲಿಗೋ, ಊಟಿಗೋ ಒಂದು ಪ್ರವಾಸ ಹೋಗಿ ಬರಬೇಕು ಅಂದ್ರೆ ಆರಾಮವಾಗಿ, ಸಮಯದ ಪ್ರಶ್ನೆ ಇಲ್ಲ, ದೂರದ ಪ್ರಶ್ನೆ ಇಲ್ಲ, ಹೋಗಿ ಬರ್ತೇವೆ ನಾವು. ಇಂಥ ಸಮಯಗಳು ಇರ್ತವೆ. ಹಾಗೆ ಜೀವನದಲ್ಲಿ ಒಂದೊಂದು ನಿಮಿಷವೂ ಮುಖ್ಯ ಆಗುವ ಸಮಯಗಳು ಕೂಡ ಇರ್ತವೆ. 5 ನಿಮಿಷ ಬೇಕಾಗಿದ್ರೆ ಒಳ್ಳೇದಿತ್ತು, ಅರ್ಧ ಗಂಟೆ ಬೇಕಾಗಿದ್ರೆ ಒಳ್ಳೇದಿತ್ತು ಅನ್ನೋ ಸಮಯಗಳು ತುಂಬಾ ಇರ್ತವೆ. ಆ ಸಮಯದಲ್ಲಿ ನಮ್ಗೆ ಎಷ್ಟು ಹತ್ತಿರ ನಮಗೆ ಬದುಕುವ ದಾರಿ ಸಿಗ್ತದೋ ಅಷ್ಟು ನಮ್ಮ ಪುಣ್ಯ, ಅಷ್ಟು ನಮ್ಮ ಭಾಗ್ಯ. ಈ ಆಸ್ಪತ್ರೆ ವಿಶೇಷ ಅದೇ. ಒಂದು ಅಪಘಾತ ಆಗಿದೆ ಅಥವಾ ಒಂದು ಈಗ ತಾನೇ ಸುಮಂತ್ ಹೇಳಿದ ಹಾಗೆ ಪಾರ್ಶ್ವಾಘಾತ ಆಗಿದೆ, ಸಮಯ ತುಂಬಾ ಮುಖ್ಯ ಆಗ್ಬಿಡ್ತದೆ. ಇಲ್ಲಿಂದ ಶಿವಮೊಗ್ಗಕ್ಕೆ ಎಷ್ಟು ಹೊತ್ತಬೇಕು, ಆ ಹೊತ್ತು ಜೀವನವನ್ನೇ ಕಳೀಬಹುದು, ಜೀವವನ್ನು ಕಳೀಬಹುದು, ಎರಡು ಸಾಧ್ಯತೆ ಇದೆ. ಈ ಪಾರ್ಶ್ವಾಘಾತ ಅಂದ್ರೆ ಜೀವನ ಕಳೀಬಹುದು, ಜೀವ ಇರ್ತದೆ, ಜೀವನ ಇರೋದಿಲ್ಲ. ವಿಶೇಷವಾಗಿ ಹೀಗೂ ಆಗ್ಬೋದು, ಅದು ಇನ್ನು ಕೆಲವು ಸಂದರ್ಭಗಳಲ್ಲಿ ಜೀವವೇ ಹೋಗ್ಬೋದು. ಹಾಗಾಗಿ ಎಷ್ಟು ಹತ್ತಿರ ವೈದ್ಯರು ಸಿಗ್ತಾರೆ, ಎಷ್ಟು ಹತ್ತಿರ ವ್ಯವಸ್ಥೆಗಳು ಸಿಗ್ತವೆ, ಎಷ್ಟು ಹತ್ತಿರ ಒಳ್ಳೆ ಚಿಕಿತ್ಸೆ ಸಿಗ್ತದೆ ಅನ್ನೋದು ತುಂಬಾ ಮುಖ್ಯ ಆಗ್ಬಿಡ್ತದೆ ಅಂತ. ಆ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ಸಾಗರದ ಜನ ಯೋಗವಂತರು. ಯಾಕೆಂದ್ರೆ ಅವ್ರು ಏನು ವಿಶೇಷ ಪ್ರಯತ್ನ ಮಾಡದೆ ತಾನೇ ಕೆಲವು ದೈವಾನುಗ್ರಹ ಆಗ್ತಾ ಇರ್ತದೆ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ. ಹಾಗೆ ಈ ಆಸ್ಪತ್ರೆ ಕೂಡ ಈಗ ಇಲ್ಲೇನು ಚಳುವಳಿ ಮಾಡಿಲ್ಲ, ಆಂದೋಲನ ಮಾಡಿಲ್ಲ, ಇಂಥದ್ದು ವ್ಯವಸ್ಥೆ ಬೇಕು ನಮ್ಗೆ ಇಲ್ಲಿ ಅಂತ ಹೋರಾಟ ಮಾಡಿಲ್ಲ, ಅದು ಭಾರಿ ದೊಡ್ಡ ಪ್ರಯತ್ನವನ್ನು ಸಾಗರದ ಜನ ಮಾಡಿಲ್ಲ. ಆದ್ರೆ ಇಂತಹ ಒಳ್ಳೆ ಜನ ಊರಲ್ಲಿ ಇದ್ದಾಗ ಏನಾಗ್ತದೆ ಅಂದ್ರೆ ತಾನಾಗಿ ಅಪೇಕ್ಷೆ ಪಡದೆ, ಒತ್ತಾಯ ಮಾಡದೆ ವ್ಯವಸ್ಥೆಗಳು ನಿರ್ಮಾಣ ಆಗ್ತವೆ. ಕಿಶನ್ ಶಿವಮೊಗ್ಗದಿಂದ ಸಾಗರಕ್ಕೆ ಬಂದಿದ್ದು ಅನ್ನೋದನ್ನ ಇನ್ನೊಂದು ರೀತಿ ಹೇಳೋದಾದ್ರೆ ಶಿವಮೊಗ್ಗವೇ ಸಾಗರಕ್ಕೆ ಬಂತು. ಶಿವಮೊಗ್ಗದ ಏನೆಲ್ಲ ಸೌಲಭ್ಯಗಳಿವೆ, ವೈದ್ಯಕೀಯ ಸೌಲಭ್ಯಗಳು ಅವೆಲ್ಲ ಇಲ್ಲಿಗೆ ಬಂತು. ಜನರಿಗೆ ತುಂಬಾ ಇವರು ಇದನ್ನ ಬೇರೆ ಕಡೆ ಕೂಡ ಮಾಡ್ಬೋದು. ಈಗ ಮೂಲ ಇನ್ನು ಹಿಂದಕ್ಕೆ ಇದೆ. ಈಗ ನಮ್ಮ ರಾಮಚಂದ್ರ ಡಾಕ್ಟರ್ ಇಲ್ಲಿಗೆ ಬರ್ಬೇಕು ಅಂತಿರ್ಲಿಲ್ಲ, ಸಾಗರಕ್ಕೆ ಬಂದು ಆಸ್ಪತ್ರೆ ಮಾಡ್ಬೇಕು ಅಂತಿರ್ಲಿಲ್ಲ. ಇಷ್ಟು ದೊಡ್ಡ ಊರು ಕೂಡ ಸಾಗರ ಅಲ್ಲ. ಅವ್ರು ಬಂದ ಕಾಲದಲ್ಲಿ ಅದು ಏನು ಅಲ್ಲ, ಅದು ಏನು ಅಲ್ಲ ಅಂದ್ರೆ ಏನೂ ಅಲ್ಲ ಅಂತ. ಆದ್ರೆ ಅವ್ರು ಇಲ್ಲಿ ಬಂದು ಒಂದು ಆಸ್ಪತ್ರೆ ಪ್ರಾರಂಭ ಮಾಡಿದಾಗ ಅವ್ರು ಬೆಂಗಳೂರಿಗೆ ಹೋಗ್ಬೋದಾಗಿತ್ತು, ವಿದೇಶಕ್ಕೆ ಹೋಗ್ಬೋದಾಗಿತ್ತು, ಮುಂಬೈಗೆ ಹೋಗ್ಬೋದಾಗಿತ್ತು. ಹಾಗಿದೆ ಟ್ರೆಂಡ್ ಅವತ್ತು ಕೂಡ ಇವತ್ತು ಕೂಡ. ದೊಡ್ಡ ಊರಿಗೆ ಹೋಗ್ಬೋದು.
ದೊಡ್ಡೂರಿಗೆ ಹೋಗೋದು ಯಾಕೆ ಅಂದರೆ ನಂಗೆ ಒಳ್ಳೇದಾಗಬೇಕು ಅಂತ, ಸಾಗರಕ್ಕೆ ಬರೋದು ಯಾಕೆ ಅಂದರೆ ಸಾಗರದವ್ರಿಗೆ ಒಳ್ಳೇದಾಗಬೇಕು, ನಂಗೆ ಒಳ್ಳೇದಾಗೋದ್ರ ಜೊತೆಗೆ ಊರಿನವ್ರಿಗೆ ಒಳ್ಳೇದಾಗಬೇಕು ಅನ್ನೋ ಭಾವ ಅಲ್ಲಿ ಕೆಲಸ ಮಾಡಿದರೆ ಮಾತ್ರವೇ ಇಂತಹ ನಿರ್ಣಯಗಳು ಬರೋದಕ್ಕೆ ಸಾಧ್ಯ ಅಂತ. ಹಾಗಾಗಿ ಆ ಹಿನ್ನೆಲೆ ನೋಡಿದಾಗ ನಮಗೆ ತುಂಬ ತುಂಬ ವಿಶೇಷ ಅಂತ ಅನಿಸ್ತಿದೆ. ಆ ಎಲ್ಲ ಸೌಲಭ್ಯಗಳು ಇಲ್ಲಿ ಬಂದಿರುವಂಥದ್ದು ತುಂಬ ಮುಖ್ಯವಾದ. ಇನ್ನೊಂದು ನಮ್ಮ ಸುಬ್ಬಣ್ಣ ಪದೇ ಪದೇ ಈ ವೈದ್ಯ ಕುಟುಂಬದ ಬಗ್ಗೆ ಹೇಳ್ತಾ ಇರ್ತಾನೆ. ಅದೇನೆಂದರೆ ರಾತ್ರಿ ಕರೆ ಮಾಡಿದರೆ ಉತ್ತರಿಸುವಂಥ ವೈದ್ಯರ ಕುಟುಂಬ ಇದು. ರಾತ್ರಿ ಮೇಲೆ ವೈದ್ಯರ ಅಗತ್ಯ ಬಂತು ಅಂದರೆ ಹೇಳುವವರು, ಉತ್ತರ ಕೊಡುವವರು, ಸ್ಪಂದನೆ ಮಾಡುವವರು ಭಾಗವತರು, ಅವರ ಕುಟುಂಬ ತುಂಬ ಹೆಮ್ಮೆ ಅಂತ ಅನಿಸ್ತದೆ ನನಗೆ. ಯಾಕೆಂದರೆ ಇಲ್ಲಿಂದ ಒಂದು ವೈದ್ಯನೇ ಆಗೋದಿಲ್ಲ ಅಂತ. ಯಾಕೆಂದರೆ ಯಾವಾಗ ಅತ್ಯಗತ್ಯ ಇದೆ ಆ ಸಮಯದಲ್ಲಿ ಎಲ್ಲವನ್ನು ಪಕ್ಕಕ್ಕಿಟ್ಟು ಹೋಗಿ ಜೀವ ಉಳಿಸ್ತಾ ಇದ್ರೆ ಅಥವಾ ತಕ್ಕ ಚಿಕಿತ್ಸೆ ಮಾಡದೇ ಇದ್ರೆ ವೈದ್ಯತ್ವವೇ ಪೂರ್ಣ ಆಗೋದಿಲ್ಲ. ಯಾಕೆಂದ್ರೆ ಈ ವೈದ್ಯತ್ವ ಅನ್ನೋದು ಕರುಣೆ ಜೊತೆಗಿರುವಂಥದ್ದು. ಕರುಣೆ ತುಂಬ, ಅದರ ಬೇಸ್ ಕರುಣೆ, ಅದರ ಆಧಾರ ಕರುಣೆ, ಕನಿಕರದ ಮೇಲೆ ಈ ಶಾಸ್ತ್ರ ಹುಟ್ಟಿರುವಂಥದ್ದು. ಇನ್ನೊಂದು ಜೀವ ಕಷ್ಟದಲ್ಲಿದ್ದಾಗ ಆ ಕಷ್ಟ ಪರಿಹಾರ ಮಾಡಬೇಕು ಅನ್ನೋ ಭಾವದಲ್ಲಿ ತಾನೇ ಈ ಶಾಸ್ತ್ರ ಹುಟ್ಟಿರುವಂಥದ್ದು. ಹಾಗಾಗಿ ಆ ಎರಡು ಸಂಗತಿಗಳು ವೈದ್ಯರಾಗಿ ಅವ್ರು ಏನು ಅನ್ನೋದನ್ನ ತೋರಿಸ್ತದೆ ಅಂತ. ಅಂದ್ರೆ ವೈದ್ಯರಾಗಿ ಚಿಕಿತ್ಸೆ ಮಾಡ್ತಿರ್ತಕ್ಕಂಥ ನೈಪುಣ್ಯ ಒಂದು ಬೇರೆ, ಆ ನೈಪುಣ್ಯ ಬೇಕು. ನೈಪುಣ್ಯದ ಜೊತೆಗೆ ಕಾರುಣ್ಯವೂ ಬೇಕು. ತುಂಬ ದೊಡ್ಡ ಗುಣ ಅದು ಕಾರುಣ್ಯ ಇರುವಂಥ ಒಂದು. ರೋಗಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ಭಾವ ತುಂಬ ಮುಖ್ಯವಾಗಬೇಕು ಅಂತ. 2 ದಿನ ನಾವಿಲ್ಲಿ ಮಂಚಾಲೆಯಲ್ಲಿದ್ದು ಸ್ವರ್ಣ ಭಿಕ್ಷೆ ಇಲ್ಲಿ ನಡೀತು. ಅಲ್ಲಿ ಸ್ವರ್ಣ ಭಿಕ್ಷೆ ಮಾಡಿದ ಸೋದರರು ದತ್ತರಾಜ ಮತ್ತೆ ಗುರುಪ್ರಸಾದ್ ಅಂತ. ಗುರುಪ್ರಸಾದ್ ಇಲ್ಲಿ ಎಲ್ಲೋ ಇರಬೇಕು, ಜೊತೆಯಲ್ಲಿ ಬಂದಾಗ ಆತ ಅಂತೂ ಇವರು ಸ್ತೋತ್ರನೇ ಮಾಡ್ತಾ ಇದ್ದ. ಯಾಕೆಂದ್ರೆ ಆಪತ್ತು ಜೀವ ಓಡಿಸ್ತವ್ರು, ಅದೇ ಶಬ್ದ, ಜೀವ ಓಡಿಸ್ತವ್ರು. ನಾನು ಇವತ್ತು ಇರೋಕೆ ಅವರೇ ಕಾರಣ, ಅವರಿಂದ ನಾನು ಇದ್ದೇನೆ ಅಂತ. ಆಗ ಆತ ಅದನ್ನ ಹೇಳ್ತಾ ಇದ್ದಂತ, ಮನೆಗೆ ಪ್ರತಿನಿತ್ಯ ಮನೆಗೆ ಬಂದು ಎಷ್ಟೋ ಸಾರಿ ನಂಗೆ ಡ್ರೆಸ್ಸಿಂಗ್ ಮಾಡಿಕೊಟ್ಟಿದ್ದಾರೆ ಕಿಶನ್ ಬಗ್ಗೆ.